ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ತೇಜಸ್ ಟಾಕ್ಸ್. ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಕೆಲವ್ರಿಗೆ ತುಂಬಾ ಈಸಿ ಇರುತ್ತೆ ಪ್ರೆಗ್ನೆನ್ಸಿ ಜರ್ನಿ, ಕೆಲವ್ರಿಗೆ ತುಂಬಾ ಡಿಫಿಕಲ್ಟಿ ಆಗಿರುತ್ತೆ. ಕೆಲವ್ರಿಗೆ ಯಾಕಂದ್ರೆ ವಾಮಿಟಿಂಗ್ ಅನ್ನೋದೊಂದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಇರುತ್ತೆ ಕೆಲವ್ರಿಗೆ. ನನಗಂತೂ ವಿಪರೀತ ವಾಮಿಟಿಂಗ್ ಇತ್ತು. ಸೊ ವಾಮಿಟ್ ಅಂದ್ರೆ ಯಾವ ರೇಂಜ್ಗೆ ಅಂತಂದ್ರೆ ನನ್ಗಿದ್ದು ನೀರ್ ಕುಡಿದ್ರು ವಾಂತಿ ಆಗ್ತಿತ್ತು, ಈವನ್ ಊಟ ಮಾಡಿದ್ರು ವಾಂತಿ ಆಗ್ತಿತ್ತು, ಏನ್ ತಿಂದ್ರು ಏನ್ ಸ್ಮೆಲ್ ನೋಡಿದ್ರು ವಾಮಿಟಿಂಗ್ ವಾಮಿಟಿಂಗ್ ವಾಮಿಟಿಂಗ್. ನನಗೆ ಸೆನ್ಸೇಷನ್ ಇರಲಿಲ್ಲ, ವಾಮಿಟೇ ಆಗ್ತಾ ಇತ್ತು. ಸೊ ನಾನೊಂದು 4 months ವರೆಗೂ 4 months ಆಲ್ಮೋಸ್ಟ್ 5 months ವರೆಗೂ ನಾನು ಊಟ ಮಾಡಿದ್ದೆ ಕಮ್ಮಿ. ಏನೋ ಅಷ್ಟೊಂದು ಹೆಲ್ದಿ ಫುಡ್ ಅಂತ ಏನು ತಿನ್ಲಿಲ್ಲ ನನ್ನ ಮಗಂಗೆ. ಸೊ ಕೆಲವ್ರಿಗೆ ಈ ತರ ಎಷ್ಟೊಂದು ಜನ ಏನೇನೋ ಫೇಸ್ ಮಾಡಿರ್ತೀರ. ನಾನು ಆ ಟೈಮಲ್ಲಿ ಎಷ್ಟೊಂದೆಲ್ಲ ಮನೆಗಳನ್ನ ಟ್ರೈ ಮಾಡ್ತಿದ್ದೆ, ಎಷ್ಟೊಂದು ನನಗೆ ಯೂಸ್ಫುಲ್ ಆಗಿದೆ. ಸೊ ಆ ತರದನ್ನ ಒಂದಷ್ಟು ಶೇರ್ ಮಾಡ್ಕೋತೀನಿ. ಕೆಲವ್ರಿಗೆ ಮೊದಲನೇದಾಗಿ ಹೇಳ್ಬಿಡ್ತೀನಿ ಯಾವ್ಯಾವ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ. ವಿಪರೀತ ವಾಂತಿ ಇದ್ದು ನೀರು ಕೂಡ ಕುಡಿಯಕ್ ಆಗ್ತಾ ಇಲ್ಲ, ಹೊಟ್ಟೆಲಿ ಏನು ಉಳಿತಾ ಇಲ್ಲ ಅಂದ್ರೆ ದಯವಿಟ್ಟು ಕನ್ಸಲ್ಟ್ ಮಾಡಿ. ಆ ಟೈಮಲ್ಲಿ ಡಾಕ್ಟರು ನಿಮ್ಗೊಂದಷ್ಟು ಟಾಬ್ಲೆಟ್ಸ್ ನ ಸಜೆಸ್ಟ್ ಮಾಡ್ತಾರೆ, ಊಟಕ್ಕೆ ಮುಂಚೆ ತಗೊಳ್ಳೋದು ಅಥವಾ ಅದು ಜಗ್ದು ತಿನ್ನೋ ತರದ್ದು ಏನೋ ಕೊಡ್ತಾರೆ. ಸೊ ಆ ತರ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಹೊಟ್ಟೆ ನೋವು, ಕೆಳ ಹೊಟ್ಟೆ ನೋವು ಅಥವಾ ವಾಮಿಟ್ ಅಲ್ಲಿ ಬ್ಲಡ್ ಈ ತರದ್ದೆಲ್ಲ ಕಾಣಿಸ್ಕೊಂಡ್ರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇಲ್ಲ ಬರೀ ನನಗೆ ವಾಮಿಟ್ ಸೆನ್ಸೇಷನ್ ಇದೆ, ನಾರ್ಮಲ್ ಆಗಿ ವಾಮಿಟ್ ಆಗ್ತಿದೆ ಅಂತ ಅಂದ್ರೆ ನಾನು ಹೇಳ್ತೀನಿ ಕೆಲವೊಂದಷ್ಟು ಮನೆ ಮದ್ದುಗಳನ್ನ ಟ್ರೈ ಮಾಡಿ. ಶುಂಠಿ ಟೀ ತಗೊಳ್ಳಿ, ಶುಂಠಿನ ಕುದಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕೊಂಡು ಆ ತರ ತಗೋಬಹುದು. ಇಲ್ಲ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಬಿಟ್ಟು ಸ್ವಲ್ಪ ಒಂಚೂರು ಬ್ಲಾಕ್ ಸಾಲ್ಟ್ ಅಥವಾ ನಾರ್ಮಲ್ ಸಾಲ್ಟ್ ನ ಯೂಸ್ ಮಾಡಿ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಸಾಲ್ಟ್ ಕೂಡ ಕಮ್ಮಿ ಸೇವನೆ ಮಾಡಬೇಕು. ಹಾಗಾಗಿ ಒಂದ್ ಚಿಟಿಕೆ ಅಷ್ಟು ಬ್ಲಾಕ್ ಸಾಲ್ಟ್ ಅಥವಾ ನಾರ್ಮಲ್ ಸಾಲ್ಟ್ ಇಲ್ಲ ಅಂದ್ರೆ ಹಾಕೊಂಡು ಅದನ್ನ ಮಿಕ್ಸ್ ಅಪ್ ಮಾಡ್ಬಿಟ್ಟು ತಗೊಳ್ಳಿ. ನೆಕ್ಸ್ಟ್ ಬಂದು ಜಿಂಜರು ನಮ್ಗೆ ವಾಮಿಟಿಂಗಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡತ್ತೆ. ನಮಗೆ ಹುಷಾರಿಲ್ಲ, ನೆಗಡಿ. ಸೊ ಜಿಂಜರು ಸ್ವಲ್ಪ ನೀವು ಒಂದಿಷ್ಟೇಷ್ಟು ಜಿಂಜರ್ನ ಕಟ್ ಮಾಡ್ಕೊಂಡು ತೊಳೆದ್ಬಿಟ್ಟು ಫ್ರೆಶ್ ಜಿಂಜರ್ನ ದವಡೆ ಕೆಳಗಡೆ ಅಥವಾ ದವಡೆ ಕೆಳಗಡೆ ಅಲ್ಲ, ಏನದು ಹಿಂದೆ ಇಗಡಲ್ಲಿ ಹಿಂಗೆ ಕಚ್ಚಿ ಇಡೀರಿ. ಅದ್ರದ್ದು ರಸ ಏನ್ ಬರ್ತಿರುತ್ತೆ ಅದನ್ನ ಸ್ವಲ್ಪ ತಗೋತಾ ಇರಿ. ಆ ಟೈಮಲ್ಲಿ ಕೂಡ ವಾಮಿಟಿಂಗ್ ಬರಲ್ಲ. ಆದಷ್ಟು ಲಿಕ್ವಿಡ್ ನ ತಗೊಳ್ಳಿ. ಲಿಕ್ವಿಡ್ ನ ತಗೊಂಡಾಗ ಆದಷ್ಟು ವಾಮಿಟಿಂಗ್ ಆಗೋದು ಕಮ್ಮಿನೇ. ಲಿಕ್ವಿಡ್ ಅಂತಂದ್ರೆ ಜ್ಯೂಸಸ್ ತಗೊಳ್ಳಿ, ನಿಮ್ಗೆ ಯಾವ್ದು ಫ್ಲೇವರು ಅಥವಾ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನ ಫ್ರೆಶ್ ಜ್ಯೂಸ್ ತಗೊಳ್ಳಿ. ಆದಷ್ಟು ಐಸ್ ಎಲ್ಲ ಕಮ್ಮಿ ಹಾಕೊಂಡು ತಗೊಳ್ಳಿ. ನೆಕ್ಸ್ಟ್ ಜ್ಯೂಸಸ್ ಆದ್ಮೇಲೆ ಇನ್ನು ನಿಂಬೆಹಣ್ಣು, ಶುಂಠಿ, ಲಿಕ್ವಿಡ್ ಜ್ಯೂಸಸ್. ನೆಕ್ಸ್ಟ್ ಎಳ್ನೀರು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಫಸ್ಟ್ ಎಳ್ನೀರು, ಮೊಟ್ಟೆ ಇದನ್ನೆಲ್ಲ ತಗೊಳಂಗಿಲ್ಲ ಸ್ಟಾರ್ಟಿಂಗು ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಎಲ್ಲ ಆದಷ್ಟು ಇದು ಅವಾಯ್ಡ್ ಮಾಡಿ. ಅದಾದ್ಮೇಲೆ ನಿಮ್ಗೆ ತೀರಾ ವಾಂತಿ ಇತ್ತು ಅಂತಂದ್ರೆ ಎಳ್ನೀರು ಕೂಡ ಕಲ್ಸಕ್ರೆ ಹಾಕೊಂಡು ತಗೋಬಹುದು. ಇದಿಷ್ಟನ್ನು ಫಾಲೋ ಮಾಡಿ ನಿಮ್ಗೆ ವಾಮಿಟಿಂಗ್ ಕಮ್ಮಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನೊಂದಷ್ಟು ಹೇಳ್ತೀನಿ. ಇನ್ನು ಮಾರ್ನಿಂಗ್ ಅಲ್ಲಿ ಹೊಟ್ಟೆನ ಖಾಲಿ ಬಿಡಬೇಡಿ. ಮಾರ್ನಿಂಗ್ ಅಲ್ಲಿ ಹೊಟ್ಟೆ ಖಾಲಿ ಬಿಟ್ಟಷ್ಟು ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ. ನೀವು ದಿನ 3 ಹೊತ್ತು ತಿಂತಾ ಇದ್ರಿ ಅಲ್ವಾ ಈ ಹಿಂದೆ. ಸೊ ವಾಮಿಟಿಂಗ್ ಇದ್ದಾಗ ಏನ್ ಮಾಡ್ತೀರಾ, ಇಷ್ಟಿಷ್ಟು 5 to 6 times ಆದ್ರೂ ನೀವು ಊಟ ತಗೊಳ್ಳಿ. ಆಗ್ತಿಲ್ಲ ನಮಗೆ ಜಾಸ್ತಿ ತಿನ್ನಕಾದ್ರೆ ಆಗೋ ಅಷ್ಟು ವಾಮಿಟಿಂಗ್ ಆದ್ರೂ ಪರವಾಗಿಲ್ಲ, ಹೊಟ್ಟೆ ಮಾತ್ರ ಖಾಲಿ ಬಿಡಂಗಿಲ್ಲ. ಇಷ್ಟಿಷ್ಟು ಆಹಾರಗಳನ್ನ 5 to 6 times ತಗೊಳಕ್ಕೆ ಟ್ರೈ ಮಾಡಿ. ಹಂಗಿದ್ದಾಗ ಬೇಗ ನಿಮ್ಗೆ ಡೈಜೆಷನ್ ಆಗೋಕ್ಕೂ ಈಸಿ ಆಗುತ್ತೆ. ಸೊ ಹೊಟ್ಟೆ ಖಾಲಿ ಇದ್ದಾಗ ವಾಮಿಟಿಂಗ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಮಾರ್ನಿಂಗ್ ಅಲ್ಲಿ ನಿಮ್ಗೆ ಹೊಟ್ಟೆ ಖಾಲಿ ಇತ್ತು, ಏನು ತಿನ್ನಕ್ಕಾಗ್ತಿಲ್ಲ ಅಂತಂದ್ರೆ ಫಸ್ಟ್ಗೆ ನೀವು ಬ್ರಷ್ ಮಾಡ್ಬಿಟ್ಟು ಏನ್ ತಿಂತೀರಾ, ಡ್ರೈಡ್ ಬ್ರೆಡ್ ಟೋಸ್ಟ್ ಅಥವಾ ಬಿಸ್ಕೆಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಈ ತರೋದನ್ನ ತಗೊಳ್ಳಿ. ಅವಾಗ ನಿಮ್ಗೆ ವಾಮಿಟಿಂಗ್ ಆಗೋದು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಯಾವ್ಯಾವೆಲ್ಲ ಆಹಾರಗಳನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಹೆಚ್ಚು ಎಣ್ಣೆ ಆಹಾರ, ಹೆಚ್ಚು ಸ್ವೀಟ್ ಇರೋ ಆಹಾರ, ಹೆಚ್ಚು ಸಾಲ್ಟಿ ಆಹಾರಗಳು, ಚಿಪ್ಸು ಅದು ಇದು ಅಂತ ಕ್ರೇವಿಂಗ್ಸ್ ಅಂತ ವಿಪರೀತ ತಿನ್ನೋದ್ರಿಂದ ಮಗು ಡೆವಲಪ್ಮೆಂಟ್ ಮೇಲೆ ಇದು ಪರಿಣಾಮ ಬೀರುತ್ತೆ. ನಿಮ್ಮ ಆರೋಗ್ಯನೂ ಹದಗೆಡುತ್ತೆ. ಸೊ ಫಾಸ್ಟ್ ಫುಡ್ ಈ ತರದವೆಲ್ಲ ಜಂಕ್ ಫುಡ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಹೆಚ್ಚು ಹೆವಿ ಖಾರ ಇರೋದನ್ನ ತಿನ್ಬೇಡಿ. ಹೆಚ್ಚು ಹೆವಿ ಖಾರ ಇರೋದನ್ನ ತಿಂದ್ರೆ ನಿಮ್ಗೂ ಡೈಜೆಷನ್ ಆಗಲ್ಲ, ಎದೆ ಉರಿ ಆಗತ್ತೆ. ಆಮೇಲೆ ಹೆಚ್ಚು ಖಾರ ತಿನ್ನೋದ್ರಿಂದ ಮಗುಗೇನೋ ಕೂದಲು ಬೆಳೆಯೋದು ಕಮ್ಮಿ ಅಂತ ಕೂಡ ಹೇಳ್ತಾರೆ.
ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.